ಹಾಯ್, ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ನಾವು ನಿನ್ನೆ ನೋಡಿದಂತೆ ನಿನ್ನೆ ರಚನಾತ್ಮಕ ಪಂಥದ ಬಗ್ಗೆ ನೋಡ್ತಾ ಹೋಗಿದ್ವಿ. ಇವತ್ತು ನಾವು ಕ್ರಿಯಾತ್ಮಕ ಪಂಥದ ಬಗ್ಗೆ ನೋಡ್ತಾ ಹೋಗೋಣ. ಹೌದಾ, ಕ್ರಿಯಾತ್ಮಕ ಪಂಥದ ಪ್ರತಿಪಾದಕರು ಅಥವಾ ಅಭಿವೃದ್ಧಿ ಪಡಿಸಿದವ್ರು ಯಾರು ಅಂದ್ರೆ ವಿಲಿಯಂ ಜೇಮ್ಸ್ ಅಂತ ಏನ್ಪರ್ ಹೊಡ್ತೀವ್ರಿ. ಯಾವ ಜೇಮ್ಸ್ ರೀ? ವಿಲಿಯಂ ಜೇಮ್ಸ್ ಅಂತಕ್ಕಂಥ ವ್ಯಕ್ತಿ ಏನ್ಪರ ನಾವು ನೋಡ್ತೀವಿ. ಯಾವ ಪಂಥವನ್ನು ಪ್ರತಿಪಾದನೆ ಮಾಡ್ತಾರ ಅಥವಾ ಅಭಿವೃದ್ಧಿ ಮಾಡ್ತಾರ ಅಂತ ನೋಡ್ತಾ ಹೋದ್ರ ಕ್ರಿಯಾತ್ಮಕ ಪಂಥ. ಹಾಗಾದ್ರೆ ಕ್ರಿಯಾ ಪಂಥ ಅಥವಾ ಮನೋವಿಜ್ಞಾನ, ಫಂಕ್ಷನಲಿಸಮ್ ಸೈಕಾಲಜಿ ಅಂತ ಏನ್ಪರ್ ಹೊಡ್ತೀವಿ. ಫಂಕ್ಷನಲಿಸಮ್ ಸೈಕಾಲಜಿ ಎಂಬುದು ಮನೋವಿಜ್ಞಾನದಲ್ಲಿ ಒಂದು ದೃಷ್ಟಿಕೋನವಾಗಿದ್ದು ಮಾನವನ ಚಿಂತನೆ ಅಂದ್ರೆ ಕ್ರಿಯಾಪಂಥ ಮುಖ್ಯವಾಗಿ ಯಾವ ಒಂದು ತತ್ವವನ್ನು ಒಳಗೊಂಡುದ ಅಂತ ನೋಡ್ತಾ ಹೋದ್ರೆ ಮಾನವನ ಚಿಂತನೆ, ನಡವಳಿಕೆ ಮತ್ತು ಜ್ಞಾನ, ಅವುಗಳ ಉಪಯೋಗ ಮತ್ತು ಫಲಿತಾಂಶಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳುತ್ತದೆ. ಈ ವಿಚಾರಧಾರೆಯನ್ನು ಮುಖ್ಯವಾಗಿ ವಿಲಿಯಂ ಜೇಮ್ಸ್ ಅಭಿವೃದ್ಧಿಪಡಿಸಿದ್ರು ಅಂತ ಏನ್ಪರ್ ಹೊಡ್ತೀವಿ. ಯಾವ ಜೇಮ್ಸ? ವಿಲಿಯಂ ಜೇಮ್ಸ್ ಅವರು ಅಭಿವೃದ್ಧಿಪಡಿಸಿದ್ರು. ಇದು ಅನುಭೋಗದ ಮೇಲೆ ಏನ್ಪರ್ ಡಿಪೆಂಡ್ ಆಗ್ತದ ಮತ್ತು ಮನಸ್ಸಿನ ಕಾರ್ಯದ ಮೇಲೆ. ನಿನ್ನೆ ನಾವು ಹೇಳಿದ್ವಿ ರಚನಾತ್ಮಕ ಪಂಥದಲ್ಲಿ ಮನಸ್ಸಿನ ರಚನೆ ಅಂತೇಳಿ ಅಂತರ್ಮುಖವಾಗಿರ್ತಕ್ಕಂಥ ಭಾವನೆಗಳನ್ನು ಅಂದ್ರೆ ಒಂದು ಮನಸ್ಸಿನ ಭಾವನೆಗಳನ್ನು ಹೌದಾ ಸಣ್ಣ ಸಣ್ಣಗಳು ಏನ್ಪರ್ ವಿಧವಾಗಿ ಮಾಡಿ ಯಾವ್ಯಾವ ರೀತಿ ಫೀಲ್ ಮಾಡ್ಕೋತೀವಿ ಅಂತೇಳಿ ರಚನಾತ್ಮಕ ಪಂಥದಲ್ಲಿ ನಾವು ನೋಡಿದ್ವಿ. ಆದ್ರೆ ಇಲ್ಲಿ ಏನದ ಅಂತಂದ್ರ ಮನಸ್ಸಿನ ಕಾರ್ಯದ ಮೇಲೆ ಏನ್ಪರ್ ಒಳಗೊಂಡಿರ್ತಕ್ಕಂತಹ ಮಾಹಿತಿ ಎಲ್ಲಿ ಒಳಗೊಂಡದಂದ್ರೆ ಕ್ರಿಯಾ ಪಂಥ ಅಂತ ಏನ್ಪರ್ ಹೊಡ್ತೀವಿ. ವಿಲಿಯಂ ಜೇಮ್ಸ್ ಅವರು ಈ ಒಂದು ಪಂಥವನ್ನು ಅಭಿವೃದ್ಧಿ ಪಡಿಸ್ತಾರೆ. ಹಾಗಾದ್ರೆ ಕ್ರಿಯಾ ಪಂಥ ಮನೋವಿಜ್ಞಾನದ ಅರ್ಥ ಏನು? ಥಿಂಕಿಂಗ್, ಫೀಲಿಂಗ್, ಬಿಹೇವಿಯರ್. ಹೌದಾ, ಜೀವನದಲ್ಲಿ ಹೇಗೆ ಸಹಾಯ ಮಾಡುತ್ತವೆ ಎಂಬುದು ಮುಖ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ. ನಾವು ಮಾಡ್ತಕ್ಕಂಥ ಒಂದು ಥಿಂಕಿಂಗ್ ಪವರ್ ನಮಗೆ ಯಾವ ರೀತಿ ಹೆಲ್ಪ್ ಮಾಡ್ತದೆ? ಹೌದಾ, ನಮ್ಮ ಫೀಲಿಂಗ್ ನಮಗೆ ಯಾವ ರೀತಿ ಏನ್ಪರ ಡಿಫ್ರೆಸ್ ಆಗ್ಲಿಕ್ಕೆ ಕಾರಣ ಆಗ್ತದೆ, ನಮ್ಮ ಬಿಹೇವಿಯರ್ ಯಾವ ರೀತಿ ಏನ್ಪರ್ ನಮ್ಮ ಜೀವನದಾಗ ಹೆಲ್ಪ್ ಮಾಡ್ತದ ಅನ್ನೋದು ಕ್ರಿಯಾಪಂಥದ ಪ್ರಮುಖ ಅರ್ಥ ಹೇಳಿದವ್ರು ಯಾರು ಅಂತಂದ್ರ ವಿಲಿಯಂ ಜೇಮ್ಸ್ ಅನ್ನೋರು ಏನ್ಪರ್ ನೋಡ್ತೀವಿ. ಹೌದಾ, ವಿಲಿಯಂ ಜೇಮ್ಸ್ ಅನ್ನೋರು. ಹಾಗಾದ್ರೆ ಪ್ರಮುಖ ಅಂಶಗಳು ಯಾವ ಇದಾವ? ಒಂದು ಪ್ರಾಯೋಗಿಕ ದೃಷ್ಟಿಕೋನ, ಅನುಭವದ ಮಹತ್ವ, ವರ್ತನೆಗೆ ಒತ್ತು ಮತ್ತು ಫಲಿತಾಂಶ ಆಧಾರದ ಸತ್ಯ ಅಂತ ಏನ್ಪರ್ ಹೊಡ್ತೀವಿ. ಫಲಿತಾಂಶ ಆಧಾರದ ಸತ್ಯ. ಪ್ರಾಯೋಗಿಕ ದೃಷ್ಟಿಕೋನ ಅಂದ್ರೆ ಏನು? ಯೋಚನೆಗಳು ಮತ್ತು ಭಾವನೆಗಳು ಪ್ರಯೋಗದಲ್ಲಿ ಉಪಯೋಗವಾಗಬೇಕು. ಹೌದಾ, ಉಪಯೋಗವಿಲ್ಲದ ಜ್ಞಾನಕ್ಕೆ ಮಹತ್ವ ಕಡಿಮೆ. ನೀವು ಮಾಡಿರ್ತಕ್ಕಂಥ ಒಂದು ಯೋಚನೆ ಏನದಲ್ಲ, ಆ ಯೋಚನೆಯಿಂದ ಮತ್ತು ನಿಮ್ಮ ಭಾವನೆಗಳಿಂದ ಏನಾಗಬೇಕು ಅಂದ್ರೆ ಉಪಯೋಗ ಆಗ್ಬೇಕು. ಉಪಯೋಗ ಇಲ್ಲದ ಚಿಂತನೆಯನ್ನು ಏನಾಗ್ತದಂದ್ರ ಜ್ಞಾನದ ಮಹತ್ವ ಕಡಿಮೆ. ಇದು ಕ್ರಿಯಾತ್ಮಕ ಪಂಥದಲ್ಲಿ ಏನ್ಪರ್ ಹೇಳ್ತದೆ. ಮಗು ಯಾವ ರೀತಿ ವಿಚಾರ ಮಾಡ್ತದೋ, ಯಾವ ರೀತಿ ಭಾವನೆಯನ್ನು ವ್ಯಕ್ತಪಡಿಸ್ತದೋ ಆ ವಿಚಾರಧಾರೆಯಿಂದ ಏನಾಗಬೇಕು? ಉತ್ತಮ ಫಲಿತಾಂಶವನ್ನು ದೊರೆಯಬೇಕು. ಫಲಿತಾಂಶ ದೊರೀಲಿಲ್ಲ ಅಂತಂದ್ರೆ ಅಂತ ಜ್ಞಾನ ವೇಸ್ಟ್ ಅಂತ ಏನ್ಪರ್ ಹೇಳ್ತೀವಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇತ್ತೀಚಿನ ಜನರೇಷನ್ ಏನಪ್ಪಾ ಅಂದ್ರೆ ತಂದು ಬಿಟ್ಟು ಹೌದಾ ಮಂದಿದ ವಿಚಾರ ಮಾಡ್ಕೋತಾ ಏನ್ಪರ್ ಕೂಡ್ತಾರ. ಹೌದಾ, ತಂದು ಬಿಟ್ಟು ಏನ್ಪರ್ ಮಂದಿದ ವಿಚಾರ ಮಾಡ್ಕೋತಾ ಏನ್ಪರ್ ಕೂಡ್ತಾರ. ಏನು ಮಾಡ್ಬೇಕು ತಂದ ವಿಚಾರ ಮಾಡ್ಕೋತಾ ಹೋದ್ರೆ ಅವನ ಜೀವನದಾಗ ಹೆಂಗೋ ಡೆವಲಪ್ಮೆಂಟ್ ಆಗ್ತಾನ. ಅದು ಬಿಡೋದ್ರಿ, ಮಂದಿದ ವಿಚಾರ ಮಾಡ್ಕೋತಾ ಏನ್ಪರ್ ಕೊಡೋದು. ಹೌದಾ, ಆ ರೀತಿ ಮಾಡ್ಕೋತಾ ಕುಂತು ಇವ್ ಅಲ್ಲೇ ಅವ, ಏನೂ ಮಾಡಕ್ಕಾಗಲ್ಲ. ಹೌದಾ, ಅದಕ್ಕೆ ತನ್ನ ವಿಚಾರ ಏನಾಗಬೇಕು? ಮುಂದೊಂದು ಅದ್ಭುತ ಸಕ್ಸಸ್ಸಿಗೆ ಏನ್ಪರ್ ಕಾರಣ ಆಗಬೇಕು. ಇಲ್ಲಿ ಕ್ರಿಯಾತ್ಮಕ ಅಥವಾ ಕ್ರಿಯಾಪಂಥದಲ್ಲಿ ಇದೇ ಮಾಹಿತಿ ಒಳಗೊಂಡದ. ಅನುಭವದ ಮಹತ್ವ ಅಂತ ಏನ್ಪರ್ ನೋಡ್ತೀವಿ. ಮಾನವನ ಜ್ಞಾನವು ಅನುಭವದಿಂದ ಬರುತ್ತದೆ. ಹೌದಾ, ನೆಕ್ಸ್ಟ್ ಪ್ರತಿಯೊಬ್ಬರ ಅನುಭವವು ವಿಭಿನ್ನವಾಗಿರುತ್ತದೆ ಅಂತ ಏನ್ಪರ್ ನೋಡ್ತೀವಿ. ಮನುಷ್ಯನಿಗೆ ಬರ್ತಕ್ಕಂಥ ಒಂದು ಜ್ಞಾನ ಏನಾಗಿದೆ? ಹೌದಾ, ಜ್ಞಾನ ಹೆಂಗ್ ಬರ್ತದ ಅಂದ್ರೆ ಅನುಭವದಿಂದ ಬರ್ತದೆ. ಫಾರ್ ಎಕ್ಸಾಂಪಲ್ ಏನ್ಪರ್ ಪರಿಸರದಿಂದ ಬರ್ತಕ್ಕಂಥ ಒಂದು ಅನುಭವ ಆಗಿರ್ಬೋದು, ಸಮಾಜದಿಂದ ಬರ್ತಕ್ಕಂಥ ಒಂದು ಅನುಭವ ಆಗಿರ್ಬೋದು, ವಿಕಾಸದಿಂದ ಬರ್ತಕ್ಕಂಥ ಒಂದು ಅನುಭವ ಆಗಿರ್ಬೋದು. ಹೌದಾ, ಈ ಎಲ್ಲಾ ಅನುಭವಗಳು ಮನುಷ್ಯನ ಬದಲಾವಣೆ, ಜ್ಞಾನ ಪರಿಸರದಿಂದ ಬರ್ತಕ್ಕಂಥ ಒಂದು ಜ್ಞಾನ ಮತ್ತು ಸಮಾಜದಿಂದ ಬರ್ತಕ್ಕಂಥ ಒಂದು ಜ್ಞಾನ ಇವೆಲ್ಲವೂ ಕೂಡ ಒಂದು ಅನುಭವವನ್ನು ನೀಡ್ತಾವ. ನೋಡ್ರಿ, ಮಾನವನ ಜ್ಞಾನವು ಯಾವುದರಿಂದ ಬರ್ತದ ಅಂತಂದ್ರ ಅನುಭವದಿಂದ ಬರ್ತದ. ಆದ್ರೆ ಪ್ರತಿಯೊಬ್ಬನ ಅನುಭವ ವಿಭಿನ್ನವಾಗಿರ್ತದ. ಮನುಷ್ಯನಿಗೆ ಫಾರ್ ಎಕ್ಸಾಂಪಲ್ ಯಾರೋ ಇನ್ಸಲ್ಟ್ ಮಾಡಿದ್ರು,
ನಿನ್ನ ಕೈಲಿ ಏನೂ ಆಗಲ್ಲಪ್ಪ ಅಂತೇಳಿ ಯಾರೋ ಒಂದು ಇನ್ಸಲ್ಟ್ ಮಾಡಿದ್ರು, ಅದು ಒಂದು ಅನುಭವನೇ. ಆ ಇನ್ಸಲ್ಟ್ ಹೆಂಗ್ ತಗೋತಾರ ಅನ್ನೋದು ಜ್ಞಾನ. ಅದು ನಿನ್ನ ಕೈಲಿ ಏನೂ ಆಗಲ್ಲ ಅಂತೇಳಿ ಅವನು ಇನ್ಸಲ್ಟ್ ಮಾಡಿದಾಗ ಆ ವ್ಯಕ್ತಿ ನನ್ನ ಕೈಲಿ ಹೆಂಗ IAS ಪಾಸ್ ಮಾಡೋದಾಗಲ್ಲ, ನನ್ನ ಕೈಲಿ ಹೆಂಗ್ PSI ಪಾಸ್ ಮಾಡೋದಾಗಲ್ಲ ಅಂತೇಳಿ ಅದು ಜ್ಞಾನ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಅದು ಪ್ರತಿಫಲ ಏನ್ಪರ್ ದೊರೀತದೆ, ಫಲಿತಾಂಶವನ್ನು ದೊರೀತದ. ಈ ರೀತಿ ಒಂದು ಜ್ಞಾನ ಅಂತ ನಾವು ಹೇಳ್ತೀವಿ. ನಾವು ಹೀಗೆ ಹಿಂದೆ ಹೇಳಿದ್ವಿ, ಯಾವುದು ಉತ್ತಮ ಆಲೋಚನೆ ಮತ್ತು ಉತ್ತಮ ಅನುಭವವನ್ನು ಜ್ಞಾನವಾಗಿ ಕನ್ವರ್ಟ್ ಆಗ್ತದೋ ಅದನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಕ್ರಿಯಾಪಂಥದಲ್ಲಿ ಮುಖ್ಯವಾದ ತತ್ವ ಅಂತ ಏನ್ಪರ್ ತಗೊಳ್ತೀವಿ. ಹಾಗಾದ್ರೆ ಇನ್ನು ಕೆಲವ್ರು ಹೆಂಗ್ ತಗೋತಾರ, ನಿನ್ನ ಕೈಲಿ ಏನೂ ಆಗಲ್ಲ ಅದ ತಕ್ಷಣ ನನ್ನ ಕೈಲಿ ಆಗಲ್ಲಪ್ಪ ಅಂದ್ಬಿಡ್ತವ್ರಿ. ಹೌದಾ? ಎಂದೂ ಕೂಡ ವಿಚಾರ ಮಾಡಲ್ಲ. ಮನುಷ್ಯನಿಗೆ ಏನಿರ್ಬೇಕು ಅಂತಂದ್ರ ಯಾರಾದ್ರೂ ಇನ್ಸಲ್ಟ್ ಮಾಡಿದ್ರ ಆ ಇನ್ಸಲ್ಟಿಗೆ ಸೇಡ್ ತೀರ್ಸ್ಕೊಳ್ಳೋ ವಿಚಾರ ಇರಬಾರ್ದು. ಹೌದಾ? ಇವತ್ತು ಇನ್ಸಲ್ಟ್ ಮಾಡಿದಂತ ವ್ಯಕ್ತಿ ನಾಳೆ ಬಂದು ನಮಗೆ ಕೈಕಾಲಿಗೆ ಬಿದ್ದು ಹಿಡ್ಕೊಳ್ಳಂಗ ಬಲವಾಗಿ ಬೆಳವಣಿಗೆ ಹೊಂದಬೇಕು. ಹೌದಾ? ಅದನ್ನೇನಂತ ಹೇಳ್ತೀವಿ, ಒಂದು ಅನುಭೋಗದಿಂದ ಜ್ಞಾನವಾಗಿ ಕನ್ವರ್ಟ್ ಮಾಡೋದು. ಒಂದು ಮನಸ್ಸಿಗೆ ಬೇಜಾರಾಗಿದೆ ಅಂದ್ರೆ ಅದು ಜ್ಞಾನಕ್ಕೆ ಕನ್ವರ್ಟ್ ಮಾಡಬೇಕು. ಹೌದಾದ್ರೆ ಪ್ರತಿಯೊಬ್ಬನ ಅನುಭವ ಒಂದೇ ರೀತಿ ಇರೋದಿಲ್ಲ. ನಾನು ಅವಾಗ್ಲೇ ಹೇಳ್ದೆ, ಒಬ್ಬ ವ್ಯಕ್ತಿ ನಿನ್ನ ಕೈಲಿ ಏನೂ ಆಗಲ್ಲ ಅಂದಾಗ ಆತ ದೊಡ್ಡ ಸಕ್ಸಸ್ ಆಗಿ ತೋರಿಸ್ದ. ಇನ್ನೊಬ್ಬ ವ್ಯಕ್ತಿ ನಿನ್ನ ಕೈಲಿ ಏನೂ ಆಗಲ್ಲ, ಹೌದಪ್ಪ ನನ್ನ ಕೈಲಿ ಆಗಲ್ಲ, ನೀ ಎಲ್ಲತ್ತಿದಿ, ನೀನೇ ದೊಡ್ಡವ, ನಾವೇ ಸಣ್ಣವ್ರ ಅನ್ಕೋತ ಹೋಗ್ತಾರ್ರಿ. ಹೌದಾ? ನೆಕ್ಸ್ಟ್ ವರ್ತನೆಗೆ ಒತ್ತು ಅಂತ ಏನ್ಪರ್ ಹುಡ್ತೀವಿ. ಮನೋವಿಜ್ಞಾನ ಕೇವಲ ಯೋಚನೆಗಳಲ್ಲ, ನಡವಳಿಕೆ ಬಿಹೇವಿಯರ್ ಅನ್ನು ಅಧ್ಯಯನ ಮಾಡಬೇಕು ಅಂತ ಏನ್ಪರ್ ಹುಡ್ತೀವಿ. ಫಲಿತಾಂಶ ಆಧಾರದ ಸತ್ಯ. ಹೌದಾ? ಯಾವ ಯೋಚನೆ ಅಥವಾ ಕ್ರಮ ಉತ್ತಮ ಫಲಿತಾಂಶವನ್ನು ನೀಡುತ್ತದೋ ಹೌದಾ ಅದನ್ನು ಸತ್ಯವೆಂದು ಪರಿಗಣಿಸಲಾಗುತ್ತದೆ ಅಂತ ಏನ್ಪರ್ ಹುಡ್ತೀವಿ. ಯಾವ ಒಂದು ಅನುಭೋಗ ಉತ್ತಮವಾದಂತ ಫಲಿತಾಂಶ ನೀಡ್ತದೋ ಅದನ್ನೇ ನಾವು ಸತ್ಯ ಅಂತ ಏನ್ಪರ್ ಹೇಳ್ತೀವಿ. ಅದು ಹೇಳಿದ್ ಯಾರು ಅಂದ್ರೆ ವಿಲಿಯಂ ಜೇಮ್ಸ್ ಕ್ರಿಯಾಪಂಥದಲ್ಲಿ. ಯಾವ ಪಂಥ? ಹೌದಾ? ಕ್ರಿಯಾಪಂಥದಲ್ಲಿ. ಹೌದಾ? ನೀವು ಮಾಡಿರ್ತಕ್ಕಂಥ ಒಂದು ಯೋಚನೆ ಏನಾಗ್ಯದ, ಉತ್ತಮ ಫಲಿತಾಂಶ ಏನ್ಪರ್ ನೀಡಬೇಕು. ಏನ್ರಿ? ಹೌದಾ? ನನಗೆ ಮುಂದಿನ ವರ್ಷ ಎಕ್ಸಾಮ್ ಬರೆಯದ್ದ, 2027 ಎಕ್ಸಾಮ್ ಬರೆಯದ್ದ, ಯಾವುದು GPT. ಹೌದಾ? GPSTR ಎಕ್ಸಾಮ್ ಬರೆಯದ್ದ. ನೀವು ಈ ವರ್ಷ 2026 ಸರಿಯಾಗಿ ಯೋಚನೆ ಮಾಡಿ, ಹೌದಾ, ಯೋಚನೆ ಮಾಡಿ ಸರಿಯಾಗಿ ಸಂದ್ ಓದ್ರಿ ಅಂತಂದ್ರ ಮುಂದಿನ 2027 ಬಿಕಮ್ ಎ ಟೀಚರ್. ಹೌದಾ? ನೀವು ಟೀಚರ್ ಆಗ್ಬೋದು. ನಿಮ್ಮ ಯೋಚನೆನೇ ಸರಿ ಇಲ್ಲ, ಹೌದಾ, ನಿಮ್ಮ ಆಲೋಚನೆನೇ ಸರಿ ಇಲ್ಲ, ಓದ್ಬೇಕು ಅಂತೀರಿ, ನಾಳೆ ಓದೋಣ ಹೇಳ್ತಾರ ನೋಡ್ರಿ, ನಾಳೆಗೆ ಅಂದವನ್ ಮನಿ ಹಾಳ ಅಂತ. ಹೌದಾ? ಆ ರೀತಿ ಆಗಬಾರ್ದು. ಸರಿಯಾದ ಯೋಚನೆ ಯಾವಾಗ್ಲೂ ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಹೌದಾ ಸರ್? ಹಾಗಾದ್ರೆ ಸಮ್ ಟೈಮ್ ಬಹಳ ಓದಿರ್ತೀವಿ, ಎಕ್ಸಾಮ್ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ನಮ್ಮ ಯೋಚನೆ ಸರಿ ಇಲ್ಲ ಅಂತಲ್ಲ, ಕಾಂಪಿಟೇಷನ್ ಹೈ ಅದ ರೀ. ಹೌದಾ? ನಿಮ್ ಯೋಚನೆ ಯಾವಾಗ ಕರೆಕ್ಟ್ ಇರ್ತದೋ, ಫೇಲ್ ಆದ್ರೂ ಪರವಾಗಿಲ್ಲ, ಪಾಸ್ ಆಗುವ ಹಂತಕ್ಕೆ ಕರ್ಕೊಂಡು ಹೋಗ್ತದೆ, 100% ಕರ್ಕೊಂಡು ಹೋಗ್ತದೆ. ಹೌದಾ? ಅದಕ್ಕೆ ಹೇಳೋದು ನೋಡಿ, ಫಲಿತಾಂಶ ಆಧಾರದ ಸತ್ಯ. ಯಾವ ಯೋಚನೆ ಅಥವಾ ಕ್ರಮ ಉತ್ತಮ ಫಲಿತಾಂಶವನ್ನು ನೀಡುತ್ತದೋ ಅದನ್ನು ಸತ್ಯವೆಂದು ಪರಿಗಣಿಸಲಾಗುತ್ತದೆ. ಇದು ಹೇಳಿದ್ಯಾರು? ಕ್ರಿಯಾಪಂಥದಲ್ಲಿ ವಿಲಿಯಂ ಜೇಮ್ಸ್ ಅಂತಕ್ಕಂಥವ್ರು ಏನಪ್ಪ ಅಂದ್ರ ಹೇಳ್ತಾರೆ ಅಂತ ಏನ್ಪರ್ ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ನಾನು ದಿನವೂ ಅಭ್ಯಾಸ ಮಾಡಿದರೆ ಉತ್ತಮ ಅಂಕ ಬರುತ್ತದೆ ಎಂದು ನಂಬುತ್ತಾನೆ. ಇದು ಅವನಿಗೆ ಒಳ್ಳೆಯ ಫಲಿತಾಂಶವನ್ನು ನೀಡಿದರೆ ಅದುವೇ ಕ್ರಿಯಾಪಂಥ ಮನೋವಿಜ್ಞಾನದ ಪ್ರಕಾರ ಸತ್ಯ. ಹೌದಾ? ನಿಮ್ಗೆ ನಾನು ಅವಾಗ್ಲೇ ಹೇಳ್ದ, ನೀವು 2026 ಚಂದ ಓದ್ರಿ, ಹೌದಾ, 2027 ಫಲಿತಾಂಶವನ್ನು ಪಡ್ಕೊಂಡ್ರಿ ಅಂದ್ರ ಅದು ಕ್ರಿಯಾತ್ಮಕ ಅಥವಾ ಕ್ರಿಯಾಪಂಥ. ಹೌದಾ? ಅಭಿವೃದ್ಧಿ ಪಡಿಸಿದವ್ರು ಯಾರು? ವಿಲಿಯಂ ಜೇಮ್ಸ್ ಅಂತ ಏನ್ಪರ್ ಹುಡ್ತೀವಿ. ಎಂತ ಜೇಮ್ಸ್? ವಿಲಿಯಂ ಜೇಮ್ಸ್. ಹೌದಾ? ನೋಡ್ರಿ, ಈ ಸಂದರ್ಭದಲ್ಲಿ, ಹಾಗಾದ್ರೆ ಈ ಓದುವ ಸಂದರ್ಭದಲ್ಲಿ ನಿಮ್ಮ ಯೋಚನೆ ಸರಿ ಇರ್ಲಿಲ್ಲ. ಹೌದಾ? ನಿಮ್ಮ ಯೋಚನೆ ಸರಿ ಇರಲ್ಲ. ಹೌದಾ? 1 ಗಂಟೆ ಓದ್ರ, 1 ಗಂಟೆ ಬುಕ್ಕಿನ ಚಿಂತೆ ಇದ್ರ, ಹೌದಾ, 4 ಗಂಟೆ ಏನ್ಪರ್ ಬೇರೆದವ್ರ ಚಿಂತೆ ಇತ್ತಂದ್ರ ಇದಕ್ಕೆ ಯಾವುದೇ ರಿಸಲ್ಟ್ ದೊರೆಯೋದಿಲ್ಲ, ಇದಕ್ಕೆ ಯಾವುದೇ ಫಲಿತಾಂಶ ದೊರೆಯೋದಿಲ್ಲ. ಹೌದಾ? ಒಬ್ಬ ವಿದ್ಯಾರ್ಥಿ ನಾನು ದಿನವೂ ಅಭ್ಯಾಸ ಮಾಡಿದರೆ ಉತ್ತಮ ಅಂಕ ಬರುತ್ತದೆ. ಕೆಲವ್ರು ಏನ್ಪರ್ 98 100 ಈಗ 625 ಮಾರ್ಕ್ಸಿಗೆ 625 ಮಾರ್ಕ್ಸ್ ಏನ್ಪರ್ ತಗೊಂಡಿದ್ದಾರೆ. ಬಹಳಷ್ಟು ಜನ ಅದಾರ ಈ ವರ್ಷ. ಹೌದಾ? 10ನೇ ಎಕ್ಸಾಮ್ ಅಲ್ಲಿ 625ಕ್ಕೆ 625 ತಗೊಂಡಾರ. ಹಾಗಾದ್ರ ಅವ್ರ ಏನ್ ವಿಚಾರ ಮಾಡಿದ್ರು? ಉತ್ತಮ ಯೋಚನೆ ಅವ್ರದಾಗಿತ್ತು ಮತ್ತು ಕ್ರಿಯಾಪಂಥಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೀ. ಹೌದಾ? ಕ್ರಿಯಾಪಂಥಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅದು ಕ್ರಿಯಾಪಂಥದ ಮನೋವಿಜ್ಞಾನದ ಪ್ರಕಾರ ಸತ್ಯ ಅಂತ ಏನ್ಪರ್ ಹೇಳ್ತೀವಿ.
ಹಾಗಾದ್ರೆ ಮಹತ್ವ ಏನ್ರಿ ಕ್ರಿಯಾಪಂಥದ್ದು ಅಂತ ನೋಡ್ತಾ ಹೋದ್ರ, ಶಿಕ್ಷಣದಲ್ಲಿ ಉಪಯುಕ್ತ, ಲರ್ನಿಂಗ್ ಬೈ ಡೂಯಿಂಗ್ ಅಂತ ಏನಪ್ಪ ನೋಡ್ತೀವಿ. ಜೀವನದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ, ವ್ಯಕ್ತಿ ಅಭಿವೃದ್ಧಿಗೆ ಸಹಕಾರಿ. ಹೌದಾ? ಕ್ರಿಯಾಪಂಥ ಮತ್ತು ಯೋಚನೆ. ಹೌದಾ? ಯೋಚನೆ ಏನಾಗಿದೆ, ನೀವು ಒಳ್ಳೆ ಯೋಚನೆ ಮತ್ತು ಕ್ರಿಯಾಪಂಥ ಎಂತ ಒಂದು ಮಹತ್ವ ಯಾವುದಕ್ಕೆ ನೀಡ್ತದೆ ಅಂತಂದ್ರ ಶಿಕ್ಷಣದಲ್ಲಿ ಬಹಳಷ್ಟು ಉಪಯುಕ್ತ ಆಗ್ತದೆ. ಲರ್ನಿಂಗ್ ಬೈ ಡೂಯಿಂಗ್ ಅಂತ ಏನಪ್ಪ ಹೇಳ್ತೀವಿ. ಜೀವನದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಆಗದ ಮತ್ತು ವ್ಯಕ್ತಿಯ ಅಭಿವೃದ್ಧಿಗೆ ಇದು ಸಹಕಾರಿಯಾಗಿದೆ. ಸಂಕ್ಷಿಪ್ತವಾಗಿ ಮಾಹಿತಿ ಅಂತ ನೋಡಿದ್ರ, ಕ್ರಿಯಾಪಂಥ ಮನೋವಿಜ್ಞಾನ ಪ್ಲಸ್ ಉಪಯೋಗ ಪ್ಲಸ್ ಅನುಭೋಗ ವರ್ತನೆ ಫಲಿತಾಂಶ. ಉಪಯೋಗ, ಅನುಭವ, ವರ್ತನೆ, ಫಲಿತಾಂಶ ಅಂತ ಏನಪ್ಪ ನೋಡ್ತೀವಿ. ನೀವು ಬುಕ್ ಹೋಗಿ ತೊಗೊಂಬರ್ತೀರಿ, ಬುಕ್ ಯಾವ ರೀತಿ ಯೂಸ್ ಆಗ್ತದ, ಯಾವ ರೀತಿ ಯೂಸ್ ಆದ ಬಳಿಕ ಯಾವ ರೀತಿ ಫೀಲ್ ಆಗ್ತದ ಅನುಭೋಗ. ಹೌದಾ? ಯಾವ ರೀತಿ ಬಿಹೇವಿಯರ್ ಅಂತ ಏನಪ್ಪ ನೋಡ್ತೀವಿ, ಯಾವ ರೀತಿ ರಿಸಲ್ಟ್ ಏನಪರ ನಿಮಗೆ ನೀಡ್ತದ. ಹೌದಾ? ಅನ್ನೋದು ಆಧಾರದ ಮೇಲೆ ಸಂಕ್ಷಿಪ್ತವಾಗಿ ಏನಪ್ಪ ನಾವು ಕ್ರಿಯಾಪಂಥ ನೋಡ್ತೀವಿ. ಹಾಗಾದ್ರೆ ಈ ಕ್ರಿಯಾಪಂಥದ ಮೇಲೆ ಏನೇನೆಲ್ಲ ಎಕ್ಸಾಮ್ ಅಲ್ಲಿ ಕ್ವಶನ್ ಬರ್ಬೋದು, ಯಾವ ರೀತಿ ಕ್ವಶನ್ ಕೇಳ್ಬಹುದು, ಅದು ಕೂಡ ಏನಪರ ನೋಡ್ತಾ ಹೋಗೋಣ. ಏನ್ ಕ್ವಶನ್ ಕೇಳ್ಬಹುದು? ಕ್ರಿಯಾಪಂಥದ ಪ್ರಮುಖ ಪ್ರತಿಪಾದಕರು ಯಾರು? ಇವಾಗಲೇ ನಿಮಗೆ ಹೇಳಿದೀನಿ. ಯಾರೀ ಕ್ರಿಯಾಪಂಥದ ಪ್ರತಿಪಾದಕರು ಅಂದ್ರೆ ವಿಲಿಯಂ ಜೇಮ್ಸ್ ಅಂತ ಏನಪ್ಪ ನೋಡ್ತೀವಿ. ಯಾವ ಜೇಮ್ಸ್? ವಿಲಿಯಂ ಜೇಮ್ಸ್ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಜಾನ್ ಡೂಯಿ ಅನ್ನೋರು ಏನ್ರಿ ಅಂತಂದ್ರ, ಹೌದಾ, ಇದು ಕ್ರಿಯಾಪಂಥ ಮೊದಲು ಪರಿಚಯ ಮಾಡಿದವ್ರಿ. ಹೌದಾ? ಪ್ರತಿಪಾದಕರು ಯಾರು ಅಂದ್ರ ಜೇಮ್ಸ್. ಇದು ಪ್ರತಿಪಾದಕರು ಜೇಮ್ಸ್ ಡೂಯಿ, ಜಾನ್ ಡೂಯಿ, ವಿಲಿಯಂ ಜೇಮ್ಸ್ ಅಭಿವೃದ್ಧಿ ಪಡಿಸಿದವರು. ನೆಕ್ಸ್ಟ್ ನೋಡ್ರಿ, ಕ್ರಿಯಾಪಂಥದ ಮುಖ್ಯ ತತ್ವ ಯಾವುದು? ಸತ್ಯ ಸ್ಥಿರವಾಗಿದೆ, ಸತ್ಯ ಅನುಭವಕ್ಕೆ ಸಂಬಂಧಿಸಿಲ್ಲ, ಯಾವುದು ಕಾರ್ಯದಲ್ಲಿ ಫಲ ನೀಡುತ್ತದೋ ಅದುವೇ ಸತ್ಯ. ಇಲ್ಲಿ ನೋಡ್ರಿ, ನಿಮಗೆ ಹೇಳಿದ್ದು ಒಳ್ಳೆ ಯೋಚನೆ ಫಲಿತಾಂಶ ಯಾವುದು ನೀಡುತ್ತದೋ ಅದುವೇ ಸತ್ಯ ಅಂತ ಹೇಳಿದ್ದು ಯಾವುದು ಅಂದ್ರೆ ಕ್ರಿಯಾಪಂಥ ಅಂತ ಏನಪ್ಪ ನೋಡ್ತೀವಿ. ಯಾವುದು ಕಾರ್ಯದಲ್ಲಿ ಫಲ ನೀಡುತ್ತದೋ ಅದು ಸತ್ಯ. ಇಲ್ಲಿ ನೋಡ್ರಿ, ಇಲ್ಲೊಂದು ನಿಮಗೊಂದು ಇಮೇಜ್ ಕೂಡ ಅದ. ಹಾರ್ಡ್ ವರ್ಕ್ ಈಸ್ ದ ಕೀ ಟು ಸಕ್ಸಸ್. ಹೌದಾ? ಅಂತ ಏನಪ್ಪ ನೋಡ್ತೀವಿ. ಹಾರ್ಡ್ ವರ್ಕ್ ಯಾವ್ದಕ್ಕೆ ಸಕ್ಸಸ್ ಆಗಿದೆ ಅಂತಂದ್ರೆ ಕೀ ಟು ಸಕ್ಸಸ್ ಅಂತ ಏನಪ್ಪ ನೋಡ್ತೀವಿ. ಯಾವಾಗ್ಲೂ ಕೂಡ ಮನುಷ್ಯ ಯಾವ್ದಕ್ಕೋಸ್ಕರ ಯಾವುದೇ ವಿಷಯ ಇರಲಿ, ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಯಾವ ಹಾರ್ಡ್ ವರ್ಕ್ ಮಾಡ್ತಾನೋ ದೊಡ್ಡ ಫೇಮಸ್ ಆಗ್ತಾನ. ಹೌದಾ? ಯಾವ ವಿದ್ಯಾರ್ಥಿ ಇದ್ದು ಯಾವುದೋ ಒಂದು ಎಕ್ಸಾಮಿಗೆ ಓದ್ತಾ ಇರ್ತಾನ, ಹಾರ್ಡ್ ವರ್ಕ್ ಮಾಡ್ತಾನ, ಸಕ್ಸಸ್ ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತದ. ಸೋಲ್ ಆಗ್ಬೋದು, ಸೋಲ್ ಆಗೋದೇ ಇಲ್ಲ ಅಂತ ಹೇಳೋದಿಲ್ಲ. ಹೌದಾ? ಸೋಲ್ ಆಗ್ಬೋದು. ಹೌದಾ? 100% ಸಕ್ಸಸ್ ಸಿಕ್ಕೇ ಸಿಗ್ತದ. ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರೋ 100% ಏನಪ್ಪ ಸಕ್ಸಸ್ ಸಿಗ್ತದೆ. ಅದು ಮಾತ್ರ ಪಕ್ಕ. 100% ಸಕ್ಸಸ್ ಸಿಗ್ಲೇಬೇಕು, ಸಿಕ್ಕೇ ಸಿಗ್ತದ. ಆದ್ರೆ ಒಂದ್ ವೇಳೆ ಆ ವರ್ಕಿಗೆ ಹೈರಾಣಾಗಿ ನೀವು ವರ್ಕ್ ಮಾಡಿದ್ರಿ, ಆದ್ರೂ ಸಕ್ಸಸ್ ಸಿಗ್ಲಿಲ್ಲ, ಆದ್ರ ಆ ಯಾವ್ದಕ್ಕೋಸ್ಕರ ನೀವು ವರ್ಕ್ ಮಾಡಿದಿರೋ ಆ ಒಂದು ಕ್ಷೇತ್ರದಲ್ಲಿ ನೀವು ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಮತ್ತೊಂದು ಕ್ಷೇತ್ರದಲ್ಲಿ ಯೂಸ್ ಆಗೇ ಆಗ್ತದೆ. ಹೌದಾ? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದೂ ಕೂಡ ಏನಪ್ಪಾ ಅಂದ್ರ ಹಾನಿ ಆಗೋದಿಲ್ಲ, ಅಥವಾ ಎಂದೂ ಕೂಡ ಏನಪ್ಪಾ ಅಂದ್ರ ಮನುಷ್ಯನಿಗೆ ಅನ್ನ ನೀಡದೆ ಬಿಡೋದಿಲ್ಲ. 100% ಭೂಮಿಗೆ ಬಿದ್ದ ಬೀಜನೂ ಅನ್ನ ನೀಡ್ತದ, ಎದೆಗೆ ಬಿದ್ದ ಅಕ್ಷರವೂ ಕೂಡ ಅನ್ನ ನೀಡ್ತದೆ. ತಾಳ್ಮೆಯಿಂದ ಇರ್ಬೇಕು. ಹೌದಾ? ಇಲ್ರಿ ನಾ ಇವತ್ತು ಕೋಚಿಂಗ್ ಬಂದಿದ್ದ, ನನಗೆ 4 ತಿಂಗಳದಾಗ ನೌಕರಿ ಬೇಕ್ರಿ, ಸಾಧ್ಯ ಇಲ್ಲದು. ಹೌದಾ? 4 ತಿಂಗಳದಾಗ ಹೆಂಗ್ ನೌಕರಿ ಆಗ್ತದೆ? ನಿನಗೆ 4 ತಿಂಗಳದಾಗ ಒಂದು ಸಬ್ಜೆಕ್ಟ್ ನೆನಪಿಡೋದಾಗೋದಿಲ್ಲ. ಹೌದಾ? ಅಂತದ್ರೊಳಗೆ ನಿರಂತರವಾದ ಪ್ರಯತ್ನ. ಹೌದಾ? ನಿರಂತರವಾದ ಪ್ರಯತ್ನ ಇರಬೇಕು. ಹೌದಾ? 100% ಸಕ್ಸಸ್ ಸಿಗ್ತದೆ. ನೆಕ್ಸ್ಟ್ ನೋಡಿ, ಕ್ರಿಯಾಪಂಥದಲ್ಲಿ ಯಾವ ಅಂಶಕ್ಕೆ ಹೆಚ್ಚು ಮಹತ್ವ ಇದೆ? ಯಾವ ಅಂಶ ನೀವೇ ನೋಡ್ಬೋದು. ಈಗ ಸ್ವಲ್ಪ ಕ್ರಿಯಾಪಂಥ ಅಂದ ತಕ್ಷಣ ಸ್ವಲ್ಪ ಎಕ್ಸ್ಪ್ಲೇನ್ ಆಗ್ಯದ. ಯಾವುದಕ್ಕೆ ಏನಪರ ಹೆಚ್ಚಿನ ಒಂದು ಹೌದಾ ಮಹತ್ವ ನೀಡಲಾಗಿದೆ ಅಂತಂದ್ರೆ ಅನುಭವ ಮತ್ತು ಉಪಯೋಗ ಅಂತ ಏನಪ್ಪ ನೋಡ್ತೀವಿ. ಹೌದಾ? ಅನುಭವ ಮತ್ತು ಉಪಯೋಗಕ್ಕೆ ಹೆಚ್ಚಿನ ಒಂದು ಮಹತ್ವ ನೀಡಲಾಗಿದೆ. ಯಾರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರ್ತದೋ ಅವರು ಕ್ರಿಯಾಪಂಥದಲ್ಲಿ ಅನುಭವ ಅಂತ ಏನಪ್ಪ ಹೇಳ್ತೀವಿ. ಯಾವುದೇ ಒಂದು ಕ್ಷೇತ್ರದಲ್ಲಿ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಹೌದಾ? ಯಾರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೋ ಹೌದಾ ಅವ್ರು ಬಹಳ ಅದ್ಭುತವಾಗಿ ಏನಪರ ಫಂಕ್ಷನ್ಗೆ ರೆಡಿ ಆಗಿರ್ತಾರ. ಅಂದ್ರ ತರಗತಿ ಹೇಳೋದಾಗ್ಲಿ, ಉಪನ್ಯಾಸಕರ ಆಗ್ಲಿ,
ಹೌದಾ, ಭಾಳ ಚಂದ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರ ಭಾಳ ಚಂದ ಏನ್ಪರ್ ಕ್ಲಾಸ್ ಮಾಡ್ತಾರ. ಬಿಗಿನರ್ಸ್ ಟೀಚರ್ಸ್ ಇದ್ರು ಅಂತಂದ್ರ ಸ್ವಲ್ಪ ಭಯದ ವಾತಾವರಣ ಇದ್ದಿರ್ತದೆ. ಇನ್ನು ಕೆಲವಕ್ಕೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಏನೂ ಇರಲ್ಲ, ಬರೀ ಏಜ್ ಆಗಿರ್ತದೆ. ಹೌದಾ, ಸುಮ್ ಎಲ್ಲಾರ ಹೋಗೋದು ಏನಾರ ಮಾಡೋದು ಒದರ್ಕೋತ ನಿಂತಿರ್ತಾವ. ಅದು ಬೇರೆ ಬೇರೆ ಟೀಚರ್ಸ್ಗಳದೆಲ್ಲ ಒದರ್ಕೋತ ನಿಂತು ಬಿಡೋದು. ಹೌದಾ, ಅವಕ್ಕೇನು ಮಣ್ಣು ಬರೋದು ಇಲ್ಲ. ಹೌದಾ, ಅಂಥವೆಲ್ಲ ಒದರ್ತಾ ಇರ್ತಾವ. ಅಂಥದ್ರ ಬಗ್ಗೆ ತಲೆ ಖರಾಬ್ ಮಾಡ್ಕೊಳಕ್ ಹೋಗ್ಬಿಡು. ಹೌದಾ, ಅನುಭವ ಮತ್ತು ಉಪಯೋಗ ಅಂತ ಹೊಡ್ತೀವಿ. ಕ್ರಿಯಾಪಂಥ ಯಾವ ಕ್ಷೇತ್ರಕ್ಕೆ ಹೆಚ್ಚು ಸಂಬಂಧಿಸಿದೆ? ಕೇವಲ ಗಣಿತಕ್ಕೆ ಸಂಬಂಧಿಸಿದೆ? ಇಲ್ಲ. ಕೇವಲ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದೆ? ಇಲ್ಲ. ಕೇವಲ ಸಾಹಿತ್ಯಕ್ಕೆ ಸಂಬಂಧಿಸಿದೆ? ಇಲ್ಲ. ತತ್ವಶಾಸ್ತ್ರ ಮತ್ತು ಮನೋವಿಜ್ಞಾನಕ್ಕೆ ಸಂಬಂಧಿಸಿದೆ. ಯಾವುದು? ಕ್ರಿಯಾಪಂಥ. ತತ್ವಶಾಸ್ತ್ರ, ಫಿಲೋಸಫಿ, ನೀತಿಶಾಸ್ತ್ರ ಅಂತ ನೋಡ್ತೀವಿ. ಫಿಲೋಸಫಿಯ ಒಂದು ಭಾಗ ಒಂದು ಮನೋವಿಜ್ಞಾನ ಆದ್ರೆ ಇನ್ನೊಂದು ನೀತಿಶಾಸ್ತ್ರ ರೀ, ಎಥಿಕ್ಸ್ ಅಂತ ಹೇಳ್ತೀವಿ. ಹೌದಾ, ಎಥಿಕ್ಸ್ ಅಂತ ಹುಡ್ತೀವಿ. ತತ್ವಶಾಸ್ತ್ರ ಮತ್ತು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ ಅಂತ ಹುಡ್ತೀವಿ. ನಾವು ಅವಾಗ್ಲೇ ನೋಡಿದ್ವಿ, ಲರ್ನಿಂಗ್ ಬೈ ಡೂಯಿಂಗ್ ಎಂಬ ತತ್ವ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿದ್ರೆ ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದೆ. ಸಮ್ ಟೈಮ್ ನಾವು ಓದುವ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ವಿಷಯವನ್ನು ಕಲಿಯುವ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಏರಿಳಿತ ಆಗ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಸೈಕಲ್ ಕಲಿಬೇಕಾದ್ರೆ ಎಷ್ಟೋ ಬಾರಿ ಬಿದ್ದಿರ್ತೀವಿ ನಾವು. ಒಂದು ಸೈಕಲ್ ಕಲಿಬೇಕಾದ್ರೂ ಕೂಡ ಎಷ್ಟೋ ಬಾರಿ ಬಿದ್ದಿರ್ತೀವಿ. ಆದ್ರೂ ಕೂಡ ಲರ್ನಿಂಗ್ ಬೈ ಡೂಯಿಂಗ್, ಜೀವನ ಇರೋ ತನಕ ಕೂಡ ನಾವು ಕೆಲಸ ಮಾಡ್ಬೇಕಾದ್ರೂ ಕೂಡ ಅಥವಾ ನಾವು ಇಡೀ ಜೀವನ ಕಲ್ಕೋತಾನೆ ಇರ್ಬೇಕಾಗ್ತದೆ. ಹೊಸದಾದ ವಿಷಯವನ್ನು ನಾವು ಸಮಾಜದಿಂದ ಪಡಿತಕ್ಕಂಥ ಅನುಭವ ಆಗಿರ್ಬೋದು, ಪರಿಸರದಿಂದ ಪಡ್ಕೊಳ್ತಕ್ಕಂಥ ಅನುಭವ ಆಗಿರ್ಬೋದು, ಜನರಿಂದ ಪಡಿತಕ್ಕಂಥ ಒಂದು ಅನುಭವ ಆಗಿರ್ಬೋದು. ಹೌದಾ, ಸಾಯೋವರೆಗೂ ಕೂಡ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೊಡ್ತೀವಿ. ಹೌದಾ, ಕ್ರಿಯಾಪಂಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯ ಅಂತ ಹೊಡ್ತೀವಿ. ಕ್ರಿಯಾಪಂಥದಲ್ಲಿ ಸತ್ಯವನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ಫಲಿತಾಂಶದಿಂದ ನಿರ್ಧಾರ ಆಗ್ತದಂತೆ ನಾನು ಅವಾಗಲೇ ಎಕ್ಸ್ಪ್ಲೇನ್ ಅಲ್ಲಿ ಹೇಳಿದೆ. ಹೌದಾ, ಯಾವುದೇ ಯೋಚನೆ, ಯಾವುದೇ ಒಂದು ಅನುಭವ, ಯಾವುದೇ ಒಂದು ಜ್ಞಾನ, ಒಂದು ಉತ್ತಮ ಜ್ಞಾನ ಉತ್ತಮ ಫಲಿತಾಂಶಕ್ಕೆ ಕಾರಣ ಆಗಬೇಕು. ನೋಡ್ರಿ, ಗ್ರಂಥಗಳ ಮೂಲಕನ, ಹಿರಿಯರ ಮಾತಿನ ಮೂಲಕನ, ಫಲಿತಾಂಶದ ಆಧಾರದ ಮೇಲೆನ ಅಂತ ಹೊಡ್ತೀವಿ. ಈಗ ಯಾವನೋ ಒಬ್ಬ ಹುಲಿ ಗರ್ಜಿಸ್ದಂಗೆ ಗರ್ಜಿಸ್ತೀನಿ ಅಂತ ಹೇಳ್ತಾರ. ಹೌದಾ, ಹುಲಿ ಸೌಂಡ್ ಬರ್ತದೋ ಏನು ಹಂದಿ ಸೌಂಡ್ ಬರ್ತದೋ ಅಂತ ಹೇಳಕ್ ಆಗೋದಿಲ್ಲ. ಹೌದಾ, ನಾ ಹುಲಿ ಘರ್ಜನೆ ಮಾಡ್ದಂಗೆ ಮಾಡ್ತೀನಿ ಅಂದ್ರೆ ಅದು ಹುಲಿ ಘರ್ಜನೆ ಫಲಿತಾಂಶ ರಿಸಲ್ಟ್ ಇರ್ಬೇಕ್ರಿ ಅದು. ಹೌದಾ, ಬರೀ ಹೇಳ್ಕೊತ ತಿರ್ಗಾಡೋದಲ್ಲ, ನಾ ಹಾಂಗ್ ಮಾಡ್ತಿದ್ದ, ನಾ ಹಿಂಗ್ ಮಾಡ್ತಿದ್ದ ಅಂತ ಹೇಳ್ಕೊತ ತಿರ್ಗಾಡೋದಲ್ಲ. ನೀವು ಏನು ಸೈಲೆಂಟ್ ಆಗಿರ್ತಿರೋ ಸೈಲೆಂಟ್ ಆಗಿ ಒಂದಿನ ರಿಸಲ್ಟ್ ತೋರಿಸ್ಬೇಕು. ಫಲಿತಾಂಶದ ಆಧಾರದ ಮೇಲೆ ಏನಾಗಿದೆ ಅಂದ್ರೆ ಕ್ರಿಯಾಪಂಥ ಕಂಡು ಬರ್ತದೆ. ಹೌದಾ, ಕ್ರಿಯಾಪಂಥ ಇಲ್ಲಿ ನೋಡ್ರಿ. ಹೌದಾ, ಒಂದ್ ಸಣ್ಣ ಮಗು ಸೈನ್ಸ್ ಅಲ್ಲಿ ಪ್ರಯೋಗ ಮಾಡುತ್ತೆ, ಅದು ರಿಸಲ್ಟ್ ಮೇಲೆ ಡಿಪೆಂಡ್ ಆಗ್ಯದ. ಹೌದಾ, ಹೊರತು ನೀರಾಗ ಅದು ಕಲಸು ಇದು ಕಲಸು ಏನೋ ಒಂದು ಫಲಿತಾಂಶ ಬರ್ತು ಅಂತ ಹಿರಿಯರ ಮಾತನ್ನು ಕೇಳಿಲ್ಲ, ಯಾವುದೇ ಗ್ರಂಥಗಳು ಓದಿಲ್ಲ, ಯಾವುದೇ ಕಲ್ಪನೆ ಮಾಡ್ಕೊಂಡಿಲ್ಲ. ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿ, ಹೌದಾ, ಕ್ರಿಯಾಪಂಥ ಯಾವ್ದಕ್ಕೆ ಡಿಪೆಂಡ್ ಆಗಿದೆ ಅಂದ್ರೆ ಫಲಿತಾಂಶ. ಹೌದಾ, ನೆಕ್ಸ್ಟ್ ನೋಡಿ, ಕ್ರಿಯಾಪಂಥದಲ್ಲಿ ಜ್ಞಾನವು ಹೇಗೆ ಬರುತ್ತದೆ? ಏನು ಜನ್ಮಸಿದ್ಧದಿಂದ ಬರ್ತದೆ, ಅನುಭವದಿಂದ ಬರ್ತದ, ಕೇವಲ ಪುಸ್ತಕದಿಂದ ಬರ್ತದೆ, ದೇವರಿಂದ ಬರ್ತದಂದ್ರ ಅನುಭವದಿಂದ ಬರುತ್ತದೆ. ಯಾವುದರಿಂದ? ಅನುಭವದಿಂದ ಬರ್ತಕ್ಕಂಥದ್ದು ಒಂದು ಜ್ಞಾನ ಅಂತ ಹೊಡ್ತೀವಿ. ಕೆಳಗಿನ ಕ್ರಿಯಾಪಂಥದಲ್ಲಿ ತತ್ವಜ್ಞಾನರಲ್ಲಿ ಒಬ್ಬರು ಯಾರು ಅಂತ ಹೊಡ್ತೀವಿ. ಕೆಳಗಿನವರಲ್ಲಿ ಕ್ರಿಯಾಪಂಥದ ತತ್ವಜ್ಞಾನರಲ್ಲಿ ಒಬ್ಬರು ಯಾರು? ವಿಲಿಯಂ ಜೇಮ್ಸ್ ಅಂತ ಹೊಡ್ತೀವಿ. ಅಂತ ಜೇಮ್ಸ? ಹೌದಾ, ವಿಲಿಯಂ ಜೇಮ್ಸ್ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಹೌದಾ, ವಿಲಿಯಂ ಜೇಮ್ಸ್ ಮುಖ್ಯವಾಗಿ, ಹೌದಾ, ಈ 8 ಕ್ವಶನ್ಗಳು ಕ್ರಿಯಾಪಂಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳಾಗಿದಾವ. ಮತ್ತು ಈ ಕ್ರಿಯಾಪಂಥದ ಕ್ವಶನ್ಗಳು ಯಾವ ರೀತಿ, ಕ್ರಿಯಾಪಂಥ ಅಂದ ತಕ್ಷಣ ಬಹಳ ವಿಸ್ತಾರವಾಗಿರ್ತಕ್ಕಂಥ ಮಾಹಿತಿ ಏನಿಲ್ಲ. ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡ್ಯೂಯಿ ಅಂತಕ್ಕಂಥವ್ರು ಸೇರಿ ಈ ಕ್ರಿಯಾಪಂಥವನ್ನು ಅಭಿವೃದ್ಧಿ ಪಡಿಸ್ತಾರ. ಆ ಕ್ರಿಯಾಪಂಥದಲ್ಲಿ ಇರ್ತಕ್ಕಂಥ ಮಾಹಿತಿ ಏನು, ಯಾವ ಯೋಚನೆಯನ್ನು ಜ್ಞಾನ ಆಗ ಕನ್ವರ್ಟ್ ಆಗ್ತದೆ, ಯಾರ ಜ್ಞಾನದಿಂದ ಫಲಿತಾಂಶವನ್ನು ದೊರೀತದ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಇಷ್ಟು ಕ್ವಶನ್ಗಳೇನ್ ನೋಡ್ತೀವಿ. ನೆಕ್ಸ್ಟ್ 2022 GPT ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್, ಒಂದೇ ಒಂದು ಕ್ವಶನ್ ತಗೊಂಡ್ಬಂದಿವಿ. ಎಲ್ಲಾ ಕ್ವಶನ್ ಕೂಡ ಡಿಸ್ಕಷನ್ ಮಾಡ್ತೀವಿ. ಇವತ್ತೊಂದು ಕ್ವಶನ್ ತಗೊಂಡ್ಬಂದಿವಿ. ಹೌದಾ, ಡಿಸ್ಲೇ ಕ್ಷಯ ಅಂತ ಹೊಡ್ತೀವಿ. ಡಿಸ್ಲೇಕ್ಷಿಯಾ ಅಂದ್ರೆ ಏನು ಅಂತ ಕ್ವಶನ್ ಆಗಿತ್ತು. ಹೌದಾ, ಡಿಸ್ಲೇಕ್ಷಿಯಾ ಅಂದ್ರೆ ಏನು ಅಂತ ಕ್ವಶನ್ ಆಗಿತ್ತು. ಏನು
ಯಾವ್ದಕ್ ಸಂಬಂಧಪಟ್ಟದಂದ್ರ ಓದು ಮತ್ತು ಭಾಷಾ ಸಂಸ್ಕರಣೆಗೆ ಏನಪ್ಪ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೌದಾ, ಡಿಸ್ಕ್ಲೇಶಿಯಾ ಓದು ಮತ್ತು ಭಾಷಾ ಸಂಸ್ಕರಣೆಗೆ ಸಂಬಂಧಪಟ್ಟಿದ್ದು. ಡಿಸ್ಕ್ಲೇಶಿಯಾ ಅಂತಂದ್ರೆ ಏನು? ಇವ್ರು ಸ್ವಲ್ಪ ಟಂಗ್ ಟ್ವಿಸ್ಟ್ ಇರ್ಬೋದು, ಅಥವಾ ಬಣ್ಣ ಗುರುತಿಸುವಿಕೆಯಲ್ಲಿ ತೊಂದರೆ ಆಗಬಹುದು, ಅಥವಾ ಮಕ್ಕಳು ಸ್ವಲ್ಪ ಏನಪ್ಪಾರ ಮೊಬ್ಬಿರ್ಬೋದು. ಹೌದಾ, ಅಂಥವ್ರಿಗೆ ಏನಪ್ಪ ನಾವು ಡಿಸ್ಕ್ಲೇಕ್ಷಿಯಾ ಅಂತ ಹೇಳ್ತೀವಿ. ಓದುವ ಕ್ಲಿಷ್ಟತೆ, ಪದಗಳನ್ನು ಸರಿಯಾಗಿ ಓದಲು ಕಷ್ಟವಾಗುತ್ತದೆ. ಹೌದಾ, ಏನ್ ಆಗ್ತದೆ? ಪದಗಳು ಸರಿಯಾಗಿ ಏನಪ್ಪಾರ ಓದಕ್ ಆಗೋದಿಲ್ಲ, ನಿಧಾನವಾಗಿ ಓದುತ್ತಾರೆ ಅಥವಾ ತಪ್ಪಾಗಿ ಓದುತ್ತಾರೆ. ಬರವಣಿಗೆ ಸಮಸ್ಯೆ ಇರ್ತದೆ, ಪದಗಳನ್ನು ತಪ್ಪಾಗಿ ಬರೆಯುತ್ತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಹೌದಾ, ಅಕ್ಷರಗಳ ಕ್ರಮ ತಪ್ಪಿರುತ್ತದೆ, ಅಕ್ಷರ ಗುರುತಿಸುವಲ್ಲಿ ತೊಂದರೆಯಾಗುತ್ತದೆ. ಹೌದಾ, ಬಿ ಇದ್ದಿದ್ದು ಡಿ ಅನ್ಕೋಬಹುದು, ಪಿ ಇದ್ದಿದ್ದು ಕ್ಯೂ ಅನ್ಕೋತಾರ, ಇತ್ಯಾದಿ ಅಕ್ಷರಗಳ ಗೊಂದಲ ಪಡುತ್ತಾರೆ. ಉಚ್ಚಾರಣೆ ಸಮಸ್ಯೆ, ಪದಗಳನ್ನು ಸರಿಯಾಗಿ ಉಚ್ಚರಿಸಲು ಕಷ್ಟ. ಅದು ಇವಾಗ ನಮಗೂ ಅದ್ರಿ, ಬಹಳಷ್ಟು ಕ್ಲಿಯರ್ ಆಗಿ ನಮಗೂ ಏನಪ್ಪಾರ ಉಚ್ಚಾರ ಮಾಡಕ್ ಆಗೋದಿಲ್ಲ. ಸಮ್ ಟೈಮ್ ಕೆಲವೊಂದು ಪದಗಳು ಉಚ್ಚಾರ ಮಾಡಕ್ ಏನಪ್ಪಾರ ಬರೋದಿಲ್ಲ. ಇಂಥವು ಏನಪ್ಪಾರ ಪದಗಳು ನಾವು ನೋಡ್ತೀವಿ, ಉಚ್ಚರಿಸಲು ಕಷ್ಟ. ಹೊಸ ಪದಗಳನ್ನು ಕಲಿಯಲು ಸಮಯ ಬೇಕಾಗುತ್ತದೆ. ಸ್ಮರಣಾ ಶಕ್ತಿ, ನೆನಪಿನ ಶಕ್ತಿ ಕಮ್ಮಿ ಇರ್ತದ, ಓದಿದ ವಿಷಯ ನೆನಪಿಡಲು ಕಷ್ಟವಾಗುತ್ತದೆ. ಇದನ್ನು ನಾವೇನಂತ ಹೇಳ್ತೀವಿ? ಡಿಸ್ಕ್ಲೇಕ್ಷಿಯಾ ಅಂತ ಏನಪ್ಪಾರ ಹೇಳ್ತೀವಿ. ಮುಖ್ಯವಾಗಿ ಡಿಸ್ಕ್ಲೇಕ್ಷಿಯಾ ಅಂತೇಳಿ JPT ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು, ಓದುವುದು ಅಥವಾ ಭಾಷೆ ಅಂತ ನೋಡ್ತೀವಿ. ಮುಂದಿನ ಎಕ್ಸಾಮ್ಗಳಲ್ಲಿ ಹೆಂಗ್ ಕೇಳ್ಬಹುದು? ಡಿಸ್ಕ್ಲೇಕ್ಷಿಯಾ ಅಂತಂದ್ರೆ ಸರಿಯಾದ ಹೇಳಿಕೆಯನ್ನು ಗಮನಿಸಿ ಅಥವಾ ತಪ್ಪಾದ ಹೇಳಿಕೆಯನ್ನು ಗಮನಿಸಿ. ಏನೇನು? ಓದೋದು ಕಷ್ಟ ಆಗ್ಬೋದು, ಬರವಣಿಗೆ ಸಮಸ್ಯೆ ಇರ್ಬೋದು, ಅಕ್ಷರ ಗುರುತಿಸುವಲ್ಲಿ ತೊಂದರೆ ಆಗ್ಬೋದು, ಉಚ್ಚಾರಣೆ ಸಮಸ್ಯೆ ಆಗಿರ್ಬೋದು, ಸ್ಮರಣೆ ಶಕ್ತಿ ಆಗಿರಬಹುದು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಕ್ಯಾಟ್ ಪದ ಟಾಕ್ ಎಂದು ಓದಬಹುದು. ಇದು ಡಿಸ್ಕ್ಲೇಷಿಯಾದ ಒಂದು ಲಕ್ಷಣ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಡಿಸ್ಕ್ಲೇಷಿಯಾದ ಒಂದು ಲಕ್ಷಣ. ಎಲ್ಲಾ ಪಂಥಗಳು ಮತ್ತು ಸಂಪೂರ್ಣ ಮನೋವಿಜ್ಞಾನ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಏನಪ್ಪ ಫ್ರೀ ಬಂದಿರ್ತದೆ. ಯಾರಿಗೆಲ್ಲ ನೀವು GPSTR ಅಥವಾ HSTR, PSTR ಮತ್ತು TTಗೋಸ್ಕರ ತಯಾರಿ ನಡೆಸ್ತಾ ಇದ್ದೀರೋ ಆ ವಿದ್ಯಾರ್ಥಿಗಳು ಸ್ಪರ್ಧಾ ಹೊಂಬೆಳಕುಗೆ ಯಾವಾಗ್ಲೂ ಬರ್ಬೋದು. ಪ್ರತಿ ತಿಂಗಳಂತೆ ಹೊಸ ಬ್ಯಾಚಸ್ ಏನಪ್ಪ ಆರಂಭವಾಗ್ತಾ ಹೋಗ್ತವೆ. ಹೌದಾ, ನೀವು ಉತ್ತಮ ತರಗತಿಗಾಗಿ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಒಂದು ಉತ್ತಮ ತರಗತಿಯನ್ನು ಪಡೆಯಬಹುದು ಅಂತ ಹೇಳ್ತಾ, ಸತತವಾಗಿ 9 ವರ್ಷಗಳ ಕಾಲ ಈ ಸ್ಪರ್ಧಾ ಹೊಂಬೆಳಕು ಕಲಬುರಗಿಯ ಒಂದು ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅನೇಕಾರು ವಿದ್ಯಾರ್ಥಿಗಳು ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಆಯ್ಕೆಯಾಗಿರ್ತಾರೆ. ಈ ತರಗತಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿ ಎಂಡ್ ಮಾಡೋಣ. ಇದರ ಮುಂದುವರೆದ ಭಾಗ ಮತ್ತೊಂದು ವಿಡಿಯೋ ಕ್ಲಾಸ್ ಅಲ್ಲಿ ನೋಡೋಣ ಅಂತ ಹೇಳ್ತಾ ಎಂಡ್ ಮಾಡೋಣ.